ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೋ ಯಾರಿಗೆ ಗೊತ್ತು ಅನ್ನೋ ಮಾತನ್ನು ನಮ್ಮ ಹಿರಿಯರೇನು ಸುಮ್ಮನೆ ಹೇಳಿಲ್ಲ. ಹಾಗೆಯೇ ಬೆಂಗಳೂರು ಅನ್ನೋ ನಗರದಲ್ಲಿ ಎಂಥೆಂಥ ಜನ ಇರ್ತಾರೆ, ಯಾರು ಎಲ್ಲಿ ಬಂದು ಅಡಗಿ ಕೂತಿರ್ತಾರೆ ಅನ್ನೋದು ನಮ್ಮ ಊಹೆಗೂ ನಿಲುಕದ ವಿಷಯ. ಬದುಕುಗಳನ್ನು ಕಟ್ಕೊಳ್ಳೋದಕ್ಕೆ ದೇಶದ ನಾನಾ ಭಾಗಗಳಿಂದ ಜನ ದೊಡ್ಡ ದೊಡ್ಡ ನಗರಗಳಿಗೆ ಬರ್ತಾರೆ. ಅವರೆಲ್ಲ ಯಾರು, ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸೋದು ಸುಲಭದ ಕೆಲಸ ಅಲ್ಲ. ಇನ್ನು ನಮ್ಮಲ್ಲಿ ಬೆಳೀತಿರೋ ಜನಸಂಖ್ಯೆಗೆ ತಕ್ಕ ಹಾಗೆ ಪೊಲೀಸ್ ಸಿಬ್ಬಂದಿಯ ನೇಮಕ ಕೂಡ ಆಗಿಲ್ಲ. ಇನ್ನು ಬೆಂಗಳೂರಲ್ಲಿ ಕೆಲ ಏರಿಯಾಗಳಿವೆ, ಅಲ್ಲಿಗೆ ಪೊಲೀಸರು ಕಾಲಿಡೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಇನ್ನು ಯಾರನ್ನು ಸುಮ್ಮನೆ ಚೆಕ್ ಮಾಡೋದಕ್ಕೂ ಆಗೋದಿಲ್ಲ, ಯಾಕೆಂದ್ರೆ ಅದಕ್ಕೆ ಕಾನೂನುಗಳು ಅಡ್ಡಿ ಬರುತ್ತವೆ. ಯಾರ ಪ್ರೈವಸಿಯನ್ನು ಯಾರು ಹಾಳು ಮಾಡೋದಕ್ಕೆ ಅವಕಾಶ ಇಲ್ಲ. ಹೀಗಾಗಿನೇ ಬೆಂಗಳೂರು ಅನ್ನೋದು ಉಗ್ರರು, ಭಯೋತ್ಪಾದಕರು, ದೇಶದ್ರೋಹಿಗಳಿಗೆ ಆಶ್ರಯ ಕೊಡ್ತಾ ಹೋಗ್ತಾ ಇದೆ. ಇದು ಇವತ್ತು ನೆನ್ನೆಯ ವಿಷಯನೂ ಅಲ್ಲ. ಈ ಹಿಂದೆ ಕೂಡ ಈಶಾನ್ಯ ರಾಜ್ಯಗಳ ಮೋಸ್ಟ್ ವಾಂಟೆಡ್ ಪ್ರತ್ಯೇಕತಾವಾದಿಗಳನ್ನು ಬೆಂಗಳೂರಿನಿಂದ ಬಂಧಿಸಲಾಗಿದೆ. ಕಾಶ್ಮೀರ ಕಣಿವೆಯ ಉಗ್ರವಾದಿಗಳು ಬೆಂಗಳೂರಲ್ಲಿ ಆಶ್ರಯ ಪಡ್ಕೊಂಡ ಉದಾಹರಣೆಗಳಿವೆ. ಆಂಧ್ರದ ಸಾಕಷ್ಟು ನಕ್ಸಲ್ ನಾಯಕರು ಬೆಂಗಳೂರಲ್ಲಿ ಶೆಲ್ಟರ್ ಪಡ್ಕೊಂಡಿದ್ದಿದೆ ಮತ್ತು ಇಲ್ಲಿಂದ ಅವರನ್ನು ಬಂಧಿಸಿ ಕರೆದೊಯ್ದ ಉದಾಹರಣೆಗಳು ಇವೆ. ತಮಿಳುನಾಡು ಮೂಲದ ಉಗ್ರರು ಬೆಂಗಳೂರಲ್ಲಿ ಕುಳಿತದ್ದಿದೆ. ಶ್ರೀಲಂಕಾದ LTTE ಕಾರ್ಯಕರ್ತರಿಗೂ ಬೆಂಗಳೂರು ಕೆಲ ದಿನ ಆಶ್ರಯ ಕೊಟ್ಟ ಉದಾಹರಣೆ ಇದೆ. ಇನ್ನು ಇತ್ತೀಚೆಗೆ ಅಲ್ ಖೈದಾ ಸಂಘಟನೆಯ ಸೋಷಿಯಲ್ ಮೀಡಿಯಾ ನೋಡ್ಕೊಳ್ತಿದ್ದವಳೊಬ್ಬಳನ್ನ ಬೆಂಗಳೂರಲ್ಲಿ ಗುಜರಾತಿನ ಆಂಟಿ ಟೆರರಿಸ್ಟ್ ವಿಭಾಗದ ಪೊಲೀಸರು ಅರೆಸ್ಟ್ ಮಾಡಿದ್ರು. ಇಲ್ಲಿ ಕೂತಿದ್ದ ಆಕೆ ಮಾಡ್ತಾ ಇದ್ದದ್ದು ದ್ವೇಷ ಹರಡುವ ಕೆಲಸವನ್ನ, ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇದ್ದದ್ದು ಜಿಹಾದ್ನ ಪಾಠವನ್ನ. ಹೀಗೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ ನಂತರ ವಿಚಾರಣೆ ಮಾಡ್ತಾ ಹೋದ ಪೊಲೀಸರಿಗೂ ಒಂದಷ್ಟು ಬೆಚ್ಚಿ ಬೀಳಿಸೋ ಮಾಹಿತಿಗಳಲ್ಲಿ ಸಿಗ್ತಾ ಹೋಗಿವೆ. ಗೆಳೆಯರೆ, ಇಂಥ ಕೊಳಕು ಮಂಡಲಗಳ ಕಾರಣಕ್ಕೇನೆ ಇವತ್ತೊಂದು ಇಡೀ ಸಮುದಾಯ ಅನುಮಾನಕ್ಕೆ, ಶಂಕೆಯ ದೃಷ್ಟಿಗೆ ಕಾರಣ ಆಗ್ತಾ ಇರೋದು. ಹಾಗಾದರೆ ತನಿಖೆಯಲ್ಲಿ ಗುಜರಾತ್ ಪೊಲೀಸರಿಗೆ ಗೊತ್ತಾಗಿದ್ದಾದರೂ ಏನು, ಆಕೆಯ ನೆಟ್ವರ್ಕ್ ಎಲ್ಲಿವರೆಗಿತ್ತು, ಅವಳ ತಲೆಯಲ್ಲಿ ಏನಿತ್ತು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಗಳನ್ನು ಮಾಡಬೇಕು ಅಂದ್ಕೊಂಡಿರ್ತೀರಿ, ಮತ್ತೆ ಕೆಲವರಿಗಾಗಲೇ ಚಾನಲ್ಗಳನ್ನು ಮಾಡಿರ್ತೀರಿ. ಆದರೆ ಅವುಗಳನ್ನು ಹೇಗೆ ಮುಂದುವರಿಸಬೇಕು ಅನ್ನೋ ಚಿಂತೆಯಲ್ಲಿರ್ತೀರಿ. ನಿಮಗಾಗಿನೇ ನಾವು ಆಫ್ಲೈನ್ ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ವಾಯ್ಸ್, ಕೆಮರಾ, ವಿಡಿಯೋ ಎಡಿಟಿಂಗ್, ಚಾನಲ್ ಆಪ್ಟಿಮೈಸೇಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಕೆ, ಮಾನಿಟೈಸೇಷನ್, ಸೈಬರ್ ಸೆಕ್ಯೂರಿಟಿ, ಹೀಗೆ ನಾನಾ ವಿಷಯಗಳನ್ನು ನೀವು ಕಲಿಯೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆಗಸ್ಟ್ 15ರಿಂದ 3 ದಿನಗಳ ಕಾಲ ಆಫ್ಲೈನ್ ಕ್ಲಾಸುಗಳನ್ನು ಆಯೋಜಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ 9972 37 9459 9972 37 9459 ಸಂಖ್ಯೆಗೆ ಸಂಪರ್ಕಿಸಿ. ಗೆಳೆಯರೆ, 2047 ಇದು ಭಾರತದಲ್ಲಿರೋ ಸಾಕಷ್ಟು ಜನರಿಗೆ ವಿಶೇಷವಾಗಿ ಕಾಣುವ ಇಸುವೆ. ಸಾಮಾನ್ಯರ ಕಣ್ಣಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 100 ವರ್ಷಗಳಾಗತ್ತೆ ಅಂತ ಅನಿಸಿದರೆ, ಮತಾಂಧರ ಕಣ್ಣಲ್ಲಿ ಭಾರತವನ್ನು ಇಸ್ಲಾಮೀಕರಣ ಮಾಡುವ ಇಸುವಿಯಾಗಿದ್ದು ಕಾಣ್ತಾ ಇದೆ. ಇದನ್ನು ನಾನು ಹೇಳ್ತಾ ಇಲ್ಲ. ಇತ್ತೀಚೆಗೆ ಭಾರತದಲ್ಲಿ ಬಂಧಿತರಾದ ಭಯೋತ್ಪಾದಕ ಸಂಘಟನೆಗಳ ಜೊತೆ ಸಂಬಂಧವನ್ನು ಹೊಂದಿದ್ದ ಪಾತಕಿಗಳು ಏಜೆನ್ಸಿಗಳ ಮುಂದೆ ಬಾಯ್ಬಿಟ್ಟ ಮಾಹಿತಿ ಇದು. ಅದನ್ನವರು ಗಜ್ವಾ ಎ ಹಿಂದ್ ಅಂತ ಕರೀತಾರೆ. ಇನ್ನು ಭಾರತದಲ್ಲಿ ಇತ್ತೀಚೆಗಷ್ಟೇ ನಿಷೇಧಕ್ಕೊಳಗಾದ ಪಾಪ್ಯುಲರ್ ಫ್ರಂಟ್, ಈ ಹಿಂದೆ ಕೆಲಸ ಮಾಡ್ತಾ ಇದ್ದ ಸಿಮಿ ಮುಂತಾದ ಸಂಘಟನೆಗಳ ಉದ್ದೇಶ ಕೂಡ ಇದೇ ಗಜ್ವಾ ಎ ಹಿಂದ್ ಆಗಿತ್ತು ಅಂತ ಹೇಳ್ತಾರೆ. ಐಸಿಸ್ ಹಾಗೂ ಪಾಕಿಸ್ತಾನದಿಂದ ಆಪರೇಟ್ ಆಗ್ತಾ ಇರೋ ಉಗ್ರ ಸಂಘಟನೆಗಳು ಕೂಡ ಗಜ್ವಾ ಮಾಡೋದಕ್ಕೆ ಭಾರತದ ಕಡೆಗೆ ನೋಡ್ತಾ ಇವೆ ಅನ್ನೋ ಮಾಹಿತಿ ಬೇಹುಗಾರಿಕಾ ಏಜೆನ್ಸಿಗಳ ಬಳಿ ಇದೆ. ಭಾರತವನ್ನು ಇಸ್ಲಾಮೀಕರಣ ಮಾಡಬೇಕು, ಅದಕ್ಕೆ ಪಾಕಿಸ್ತಾನ ಸಹಾಯ ಮಾಡುತ್ತೆ. ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಿ ಈ ಭೂಭಾಗವನ್ನು ಆಕ್ರಮಿಸ್ಕೊಂಡು ಇಲ್ಲಿನ ಜನರನ್ನು ಮತಾಂತರ ಮಾಡಿ, ನಾವು ಮತಾಂತರ ಆಗೋದಿಲ್ಲ ಅನ್ನೋರ ತಲೆ ಕತ್ತರಿಸಿ ಗಜ್ವಾ ಎ ಹಿಂದ್ ಮಾಡೇ ಬಿಡುತ್ತೆ ಅನ್ನೋ ಭ್ರಮೆ ಕೂಡ ಸಾಕಷ್ಟು ಜನರಲ್ಲಿದೆ. ಮೊನ್ನೆ ಸಿಕ್ಕವಳು ಕೂಡ ಅದೇ ಗಜ್ವಾದ ಕನಸು ಕಾಣ್ತಿದ್ದವಳು. ಮತ್ತು ಭಾರತದ ಮೇಲೆ ದಾಳಿ ಮಾಡಿಬಿಡಿ, ಅದಕ್ಕಿದು ಸರಿಯಾದ ಸಮಯ, ನೀವು ಅಲ್ಲಿಂದ ಸೇನೆ ನುಗ್ಗಿಸಿದ್ರೆ ನಾವು ಒಳಗೆ ಗಲಭೆಗಳನ್ನು ಎಬ್ಬಿಸ್ಬಿಡ್ತೀವಿ, ಬಂದು ಬಿಡಿ ಅಂತ ಇವಳು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಮುನೀರ್ಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜನ್ನು ಕಳುಹಿಸಿದ್ಲು ಅನ್ನೋದು ಈಗ ತನಿಖೆಯಲ್ಲಿ ಬಹಿರಂಗಗೊಳ್ತಾ ಇದೆ. ಬಹುಶಃ ಇಂಥವರನ್ನು ನಂಬಿಕೊಂಡೇ ಇರಬೇಕು. ಮೊನ್ನೆ ಪಾಕಿಸ್ತಾನದ DGISPR ಜನರಲ್ ಚೌಧರಿ ಎಕನಾಮಿಸ್ಟ್ ಅನ್ನೋ ಪತ್ರಿಕೆಗೆ ಕೊಟ್ಟ ಸಂದರ್ಶನದಲ್ಲಿ ಮುಂದಿನ ಬಾರಿ ನಾವು ಪೂರ್ವ ಭಾಗದಿಂದ ಭಾರತದ ಮೇಲೆ ದಾಳಿ ಮಾಡ್ತೀವಿ ಮತ್ತು ಈ ಬಾರಿ ಭಾರತದ ತೀರಾ ಒಳಗೆ ನಾವು ದಾಳಿ ಮಾಡಿಬಿಡ್ತೀವಿ ಅಂತ ಹೇಳಿರೋದು. ಇನ್ನು ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಸಿಕ್ಕ ಬಂದೂಕಿನ ಫ್ಯಾಕ್ಟರಿ, ಪಶ್ಚಿಮ ಬಂಗಾಳ,
ಅಸ್ಸಾಂ ಭಾಗದಲ್ಲಿ ಆವರಿಸಿಕೊಂಡು ಕೂತಿರೋ ಬಾಂಗ್ಲಾ ಅಕ್ರಮ ವಲಸಿಗರು, ರೋಹಿಂಗ್ಯಾಗಳು ನಮ್ಮಲ್ಲಿ ಸೋಷಿಯಲ್ ಮೀಡಿಯಾಗಳ ಮೂಲಕ ಹರಡ್ತಾ ಇರೋ ಹಿಂದೂ ವಿರೋಧಿ ಮತ್ತು ಒಡಕು ತರುವ ಸುದ್ದಿಗಳು, ಪೋಸ್ಟ್ಗಳು, DRDOದಂಥ ಕಡೆಗಳಲ್ಲಿ ಬಂಧಿತರಾಗ್ತಾ ಇರೋ ಪಾಕ್ ಏಜೆಂಟರು, ಬೆಂಗಳೂರಲ್ಲಿ ಕೂತ ಅಲ್ ಖೈದಾ ಸೋಷಿಯಲ್ ಮೀಡಿಯಾ ಪ್ರಮೋಟರ್ಗಳು ಇವರನ್ನೆಲ್ಲ ನೋಡ್ತಾ ಇದ್ರೆ ಪಾಕಿಸ್ತಾನ ಭಾರತದ ಒಳಗಿಂದಲೇ ನಾವು ದಾಳಿ ಶುರು ಮಾಡಿಸಿ ಬಿಡಬಹುದು ಅಂತ ಅಂದುಕೊಂಡಿದ್ರೆ ಆಶ್ಚರ್ಯ ಏನು ಪಡಬೇಕಿಲ್ಲ. ಗೆಳೆಯರೆ, ಈ ಪರ್ವಿನ್ ವಿಷಯದಲ್ಲಿ ಏನಾಗಿತ್ತು ಅಂದರೆ, ಮೇ 7ನೇ ತಾರೀಕು ಭಾರತ ಪಾಕಿಸ್ತಾನದಲ್ಲಿನ ಭಯೋತ್ಪಾದಕ ಕೇಂದ್ರಗಳನ್ನು ಹೊಡೆದು ಹಾಕ್ತು. ಬಹವಲ್ಪುರ್, ಮುರಿದ್ಕೆಗಳು ನಾಶ ಆದವು. ಹಾಗೆಯೇ ಹಿಜ್ಬುಲ್ ಮುಜಾಹಿದೀನ್, ಲಷ್ಕರ್ ಎ ತೈಬಾ ಸೇರಿದ ಹಾಗೆ ನಾನಾ ಭಯೋತ್ಪಾದಕ ಸಂಘಟನೆಗಳ ನೆಲೆಗಳನ್ನು ಅವತ್ತು ಭಾರತೀಯ ಪಡೆಗಳು ನಾಶ ಮಾಡಿದ್ವು. ಇದಾದ ನಂತರ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಿತು. ಆ ದಾಳಿಯನ್ನು ವಿಫಲಗೊಳಿಸಿದ ಭಾರತದ ಪಡೆಗಳು ಮತ್ತೆ ಪಾಕಿಸ್ತಾನದ ಮೇಲೆ ಪ್ರತಿ ದಾಳಿ ಮಾಡಿದ್ವು. ಅಲ್ಲಿಗೆ ಮೇ 9ನೇ ತಾರೀಕು ಬಂದೇ ಬಿಡ್ತು. ಇಡೀ ದೇಶ ಭಾರತೀಯ ಯೋಧರ ಶೌರ್ಯ ಮತ್ತು ಕೌಶಲ್ಯದ ಬಗ್ಗೆ ಹೆಮ್ಮೆ ಪಡ್ತಾ ಇದ್ರೆ, ಪಹಲ್ಗಾಮ್ ಹಂತಕರು ನಾಶ ಆಗಲಿ ಅಂತ ಬಯಸ್ತಾ ಇದ್ರೆ, ಈ ಪರ್ವಿನ್ ಮಾತ್ರ ವಿಚಿತ್ರವಾಗಿ ಯೋಚಿಸ್ತಾ ಇದ್ಲು. ಆಕೆ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ 10,000 ಫಾಲೋವರ್ಗಳನ್ನು ಹೊಂದಿದ್ಲು. ಹಾಗೆಯೇ 2 ಫೇಸ್ಬುಕ್ ಖಾತೆಗಳನ್ನು ಬಳಸ್ತಾ ಇದ್ಲು. ಅದರಲ್ಲಿ ಒಂದು ಫೇಸ್ಬುಕ್ ಖಾತೆಯಲ್ಲಿ ಮೇ 9ನೇ ತಾರೀಕು ಹೊಸ ಪೋಸ್ಟ್ಗಳನ್ನು ಹಾಕಿದ್ಲಂತೆ. ಅದರಲ್ಲಿ ಒಂದು ಪೋಸ್ಟ್ ಅಲ್ಲಿ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಇದು ಸುವರ್ಣ ಅವಕಾಶ, ನೀವು ಈ ಅವಕಾಶವನ್ನು ಬಳಸ್ಕೊಂಡು ಬಿಡಿ ಅಂತ ಆಸಿಂ ಮುನೀರ್ಗೆ ಮನವಿ ಮಾಡಿದ್ಲಂತೆ. ಅದೇ ಪೋಸ್ಟಲ್ಲಿ ಮುನೀರ್ ಫೋಟೋ ಹಾಕಿದ್ದ ಪರ್ವಿನ್ ಇಸ್ಲಾಮಿನ ಅನುಷ್ಠಾನ, ಮುಸ್ಲಿಮರ ಏಕೀಕರಣ, ಖಿಲಾಫತ್ನ ಸ್ಥಾಪನೆ ಹಾಗೂ ಹಿಂದೂಗಳ ನಿರ್ನಾಮಕ್ಕೆ ಇದು ಸೂಕ್ತ ಸಮಯ, ಹೀಗಾಗಿ ಈ ಅವಕಾಶವನ್ನು ಬಳಸ್ಕೊಳ್ಳಿ ಅನ್ನೋ ಮನವಿಯನ್ನ ಮಾಡಿದ್ಲಂತೆ. ಹಾಗಂತ ಇವಳನ್ನ ಬಂಧಿಸಿದ ಗುಜರಾತ್ನ ATS ಹೇಳ್ತಾ ಇದೆ. ಇದಾದ ಬಳಿಕ ಲಾಹೋರ್ನ ಲಾಲ್ ಮಸೀದಿಯಲ್ಲಿನ ಇಮಾಮ್ ಅಬ್ದುಲ್ ಅಜೀಜ್ ಅನ್ನೋನು ಭಾರತದಲ್ಲಿ ಖಿಲಾಫತ್ ಆಡಳಿತವನ್ನು ಜಾರಿಗೆ ತರಬೇಕು ಅನ್ನೋ ಸಂದೇಶವನ್ನು ಕೊಟ್ಟಿದ್ದ ಭಾಷಣದ ತುಣುಕನ್ನ ಈಕೆ ಹಂಚಿಕೊಂಡ್ಲು. ಅದರ ಜೊತೆಗೆ ಭಾರತದ ಪ್ರಜಾತಂತ್ರ ವ್ಯವಸ್ಥೆಯನ್ನು ಬುಡಮೇಲು ಮಾಡುವ, ಹಿಂದೂಸ್ತಾನದ ಮೇಲೆ ಯುದ್ಧ ಸಾರೋದಕ್ಕೆ ಇಲ್ಲಿನ ಮುಸ್ಲಿಂ ಯುವಕರನ್ನ ಪ್ರಚೋದಿಸುವ ವಿಡಿಯೋಗಳನ್ನ ಆಕೆ ಹಂಚಿಕೊಳ್ತಾ ಹೋದ್ಲು. ಹೀಗೆ ಪಾಕಿಗಳು ಭಾರತದ ನಾಶವನ್ನು ಬಯಸ್ತಾ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದ ಹೊತ್ತಲ್ಲಿ ಈ ಪರ್ವೀನ್ ಅನ್ನೋ ಅಲ್ ಖೈದಾದ ಕೂಸು ಭಾರತದ ವಿರುದ್ಧ ಪಾಕ್ ದಾಳಿಯನ್ನ ಸಮರ್ಥಿಸಿಕೊಳ್ತಾ ತನ್ನದೇ ಮನಸ್ಥಿತಿಯ ಇನ್ನಿತರ ಮುಸ್ಲಿಂ ಯುವಕರನ್ನ ಪ್ರಚೋದಿಸ್ತಾ ಬನ್ನಿ ದಾಳಿ ಮಾಡಿ ಅಂತ ಆಹ್ವಾನ ಕೊಡ್ತಾ ಕೂತಿದ್ಲು. ಇನ್ನು ಇವಳನ್ನ ಹಿಡಿಯೋದಕ್ಕೆ ಕಾರಣ ಆಗಿದ್ದು ಗುಜರಾತ್ ಅಲ್ಲಿ ಸೆರೆ ಸಿಕ್ಕ 4 ಅಲ್ ಖೈದಾ ಉಗ್ರರು. ಅವರು ಕೊಟ್ಟ ಮಾಹಿತಿಯನ್ನು ಆಧರಿಸಿ ಗುಜರಾತ್ ಪೊಲೀಸರು ಬೆಂಗಳೂರಿಗೆ ಬಂದರು. ಇಲ್ಲಿನ ಪೊಲೀಸರ ಸಹಾಯ ಪಡ್ಕೊಂಡ್ರು. RT ನಗರ ಸಮೀಪ ಮನೋರಾಯನಪಾಳ್ಯದ ಅಪಾರ್ಟ್ಮೆಂಟ್ ಮೇಲೆ ದಾಳಿ ಮಾಡಿದ್ರು. ಅಲ್ಲಿ ಈ ಶಮಾ ಪರ್ವಿನ್ ಅನ್ಸಾರಿಯನ್ನು ವಶಕ್ಕೆ ಪಡೆಯಲಾಯಿತು. ಗೆಳೆಯರೆ, ಈ ಶಮಾ ಪರ್ವಿನ್ ಮೂಲತಃ ಜಾರ್ಖಂಡ್ಗೆ ಸೇರಿದವಳು. ಅವಳ ತಮ್ಮ ಸಾಫ್ಟ್ವೇರ್ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನ ಜೊತೆ ಇವಳು ಬೆಂಗಳೂರಲ್ಲಿ ನೆಲೆಸಿದ್ಲು. ಕಳೆದ 3 ವರ್ಷಗಳಿಂದ ಇವಳು ಬೆಂಗಳೂರಲ್ಲೇ ಇದ್ಲು, ಮನೆಯಲ್ಲೇ ಇರ್ತಾ ಇದ್ಲು. ಸೋಷಿಯಲ್ ಮೀಡಿಯಾ ಮೂಲಕ ಜಿಹಾದ್ಗೆ ಕರೆ ಕೊಡ್ತಾ ಇದ್ಲು. ಇನ್ನು ಇವಳನ್ನ ಗುಜರಾತ್ ಪೊಲೀಸರು ಅರೆಸ್ಟ್ ಮಾಡಿದ್ರಲ್ಲ, ಆಗ ಕೂಡ ಅವಳಲ್ಲಿ ಯಾವ ಪಶ್ಚಾತ್ತಾಪದ ಭಾವವೂ ಇರಲಿಲ್ಲ. ಅದು ಯಾಕಿರುತ್ತೆ ಹೇಳಿ? ನಾನು ಮಾಡಿದ್ದು ತಪ್ಪು ಅನ್ಸಿದ್ರೆ ಅಲ್ವಾ ಪಶ್ಚಾತ್ತಾಪ? ಜಿಹಾದ್ ಅನ್ನೋ ಹುಚ್ಚನ್ನ ತಲೆಗೆ ತುಂಬಿಕೊಂಡಿದ್ದ ಪರ್ವಿನ್ ಅವಳ ಬಂಧನವನ್ನು ಕೂಡ ಗಜ್ವಾ ಎ ಹಿಂದ್ನ ಕೆಲಸ ಏನಿದೆ ಅದರ ಭಾಗನೇ ಈ ಅರೆಸ್ಟು ಅಂತ ಹೇಳ್ಕೊಂಡ್ಲಂತೆ. ಅರೆಸ್ಟ್ ಆಗೋ ಮೂಲಕ ಇಸ್ಲಾಮಿಗೆ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದ್ದೀನಿ ಅನ್ನೋ ಭಾವನೆ. ಉಗ್ರವಾದ, ಮತಾಂಧತೆ ಅನ್ನೋದು ಇಂಥವರ ತಲೆಯಲ್ಲಿ ಎಷ್ಟು ಗಾಢವಾಗಿ ಬೇರು ಬಿಟ್ಟಿರುತ್ತೆ ನೋಡಿ. ಗೆಳೆಯರೆ, ನಮಗೆ ಬಹುತ್ವದ ಬಗ್ಗೆ ಪಾಠ ಮಾಡ್ತಲೇ ಇರೋ ಬುದ್ಧಿಜೀವಿ ವರ್ಗ ಇದೆ ನೋಡಿ, ಅವರಿಗಿದು ಯಾವತ್ತಿಗೂ ಅರ್ಥನೇ ಆಗೋದಿಲ್ಲ. ಬಹುತ್ವ ಅನ್ನೋದು ಭಾರತದ ರಕ್ತದಲ್ಲಿದೆ. ಇಲ್ಲಿ ಹಿಂದೂಗಳಿರೋವರೆಗೂ ಬಹುತ್ವ ಅನ್ನೋದು ಇದ್ದೇ ಇರುತ್ತೆ. ಆದರೆ ಜಗತ್ತಿನ ಯಾವ ಇಸ್ಲಾಮಿಕ್ ದೇಶದಲ್ಲೂ ಬಹುತ್ವದ ಕಲ್ಪನೆ ನಿಮಗೆ ಸಿಗೋದಿಲ್ಲ. ನಾಳೆ ಇಲ್ಲಿ ಕೂಡ ಇಸ್ಲಾಂ ಹೆಚ್ಚಾಗ್ತಾ ಹೋದ್ರೆ ಬಹುತ್ವದ ಬಗ್ಗೆ ಹೇಳೋ ಧೈರ್ಯ ಕೂಡ ಆ ಬುದ್ಧಿಜೀವಿಗಳಿಗಿರೋದಿಲ್ಲ. ಬಿಜೆಪಿಯನ್ನ ದ್ವೇಷ ಮಾಡೋ ಭರದಲ್ಲಿ ಇಸ್ಲಾಮಿಕ್ ಮತಾಂಧ ಶಕ್ತಿಗಳ ಜೊತೆ ಕಾಣಿಸ್ಕೊಳ್ತಾ ಇರೋ ಕಮ್ಯುನಿಸ್ಟರು ಕೂಡ ಇಲ್ಲಿ ಅರ್ಥ ಮಾಡ್ಕೋಬೇಕಾದ ವಿಷಯಗಳಿವೆ. ಇವತ್ತು ಜಗತ್ತಿನ ಯಾವ ಇಸ್ಲಾಮಿಕ್ ದೇಶದಲ್ಲೂ ಕಮ್ಯುನಿಸಂ ಅನ್ನೋದು ಉಳಿದಿಲ್ಲ. ಇರಾನ್ನಲ್ಲಿ ರಾಜನ ವಿರುದ್ಧ ಖಮೇನಿಯ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದು ಕಮ್ಯುನಿಸ್ಟ್ ನಾಯಕರೇ. ಆದರೆ ಇಸ್ಲಾಮಿಕ್ ಕ್ರಾಂತಿಯ ನಂತರ ಸಾರ್ವಜನಿಕವಾಗಿ, ಸಾಮೂಹಿಕವಾಗಿ ಕೊಲ್ಲಲ್ಪಟ್ಟವರು ಈ ಕಮ್ಯುನಿಸ್ಟರೇ. ದೈವ ನಿರಾಕರಣೆ ಅನ್ನೋದು ಇಸ್ಲಾಮಿಕ್ ದೇಶಗಳಲ್ಲಿ ಬ್ಲಾಸ್ಫೆಮಿ ಅನ್ನಿಸ್ಕೊಳ್ಳುತ್ತೆ, ಅದು ಶಿಕ್ಷಾರ್ಹ ಅಪರಾಧ ಆಗುತ್ತೆ. ಆದರೆ ಭಾರತದಲ್ಲಿ ಹಾಗಲ್ಲ. ಇಲ್ಲಿ ಕರ್ಮಠರಿಗೂ ಅವಕಾಶ ಇದೆ, ಚಾರ್ವಾಕರಿಗೂ ಗೌರವ ಇದೆ.
ಗಜ್ವಾ ಎ ಹಿಂದ್ ಅನ್ನೋದಾಗ ಹೋದರೆ ಈ ಬಹುತ್ವಕ್ಕೆ ಭಾರತದಲ್ಲಿ ಜಾಗನೇ ಇಲ್ಲದ ಹಾಗಾಗತ್ತೆ. ಹೀಗಾಗಿ ಬಹುತ್ವವನ್ನು ಈ ದೇಶದಲ್ಲಿ ಯಾರಿಗೆ ಬೋಧಿಸಬೇಕು, ಯಾರಿಗೆ ಅರ್ಥ ಮಾಡಿಸಬೇಕು ಅನ್ನೋದು ಬುದ್ಧಿಜೀವಿಗಳಿಗೆ ಅರ್ಥ ಆಗಬೇಕಾಗಿದೆ. ಇನ್ನು ಪರ್ವೀನ್ ವಿಚಾರಣೆಯನ್ನು ಗುಜರಾತ್ ಪೊಲೀಸರು ಮಾಡ್ತಾ ಇದ್ದಾರೆ. ಅಲ್ಲಿ ಇನ್ನೂ ಸಾಕಷ್ಟು ವಿಷಯಗಳು ಹೊರಬರೋ ಸಾಧ್ಯತೆ ಇರುತ್ತೆ. ಇನ್ನು ಗೆಳೆಯರೆ, ಸೋಷಿಯಲ್ ಮೀಡಿಯಾದ ಬಗ್ಗೆ ಹಿಂದೆ ಕೂಡ ನಾನು ನಿಮಗೆ ಸಾಕಷ್ಟು ಎಚ್ಚರಿಕೆಗಳನ್ನು ಹೇಳಿದ್ದೀನಿ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡುವ ಎಲ್ಲ ವಿಷಯಗಳು ನಿಜಾನೇ ಆಗಿರಬೇಕು ಅಂತೇನಿಲ್ಲ. ಸಾಕಷ್ಟು ಬಾರಿ ಅಲ್ಲಿ ಹಂಚಿಕೆಯಾಗೋ ಪೋಸ್ಟ್ಗಳು, ವಿಡಿಯೋಗಳನ್ನು ಯಾರು ಎಲ್ಲಿ ಕೂತು ಹರಡ್ತಾ ಇದ್ದಾರೆ, ಅವರ ಉದ್ದೇಶ ಏನು ಅನ್ನೋದು ಕೂಡ ನಮಗೆ ಗೊತ್ತೇ ಆಗೋದಿಲ್ಲ. ಹೀಗಾಗಿ ಯಾವುದೇ ವಿಡಿಯೋ ಇರಲಿ, ಯಾವುದೇ ಪೋಸ್ಟ್ ಆಗಿರಲಿ, ಏನೇ ಆಗಿರಲಿ, ಅದನ್ನು ನಂಬುವ ಮೊದಲು, ಬೇರೆಯವರಿಗೆ ಫಾರ್ವರ್ಡ್ ಮಾಡೋ ಮೊದಲು, ಆ ಬಗ್ಗೆ ನಿಮ್ಮದೇ ಆದ ಒಂದು ಅಭಿಪ್ರಾಯವನ್ನು ರೂಪಿಸ್ಕೊಳ್ಳೋ ಮೊದಲು ಆ ವಿಷಯದ ಬಗ್ಗೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ವಿವೇಚನೆಯನ್ನು ಕೂಡ ಬಳಸಿ. ಈಗಂತೂ ಭಾರತದ ವಿರುದ್ಧ ದೊಡ್ಡ ಮಟ್ಟದ ಪ್ರೊಪಗಂಡ ನಡೀತಾ ಇದೆ. ಅದಕ್ಕೆ ಸೋಷಿಯಲ್ ಮೀಡಿಯಾಗಳು ಭಯಾನಕವಾಗಿ ಬಳಕೆ ಆಗ್ತಾ ಇವೆ. ಸೋಷಿಯಲ್ ಮೀಡಿಯಾ ಭಾವನೆಗಳನ್ನು ಕೆರಳಿಸೋದ್ರಲ್ಲಿ, ಅಭಿಪ್ರಾಯಗಳನ್ನು ಬಲವಾಗಿ ಮೂಡಿಸೋದ್ರಲ್ಲಿ ದೊಡ್ಡ ಮಟ್ಟದ ಪಾತ್ರವನ್ನು ವಹಿಸ್ತಾ ಇದೆ. ಹೀಗಾಗಿ ಭಾರತ ವಿರೋಧಿ ಪ್ರೊಪಗಂಡ ಮಾಡೋದಕ್ಕೆ, ಇಲ್ಲಿನ ಜನರ ನಂಬಿಕೆಗಳನ್ನು ನಾಶ ಮಾಡೋದಕ್ಕೆ, ಮತೀಯ ಸಂಘರ್ಷಗಳನ್ನು ಸೃಷ್ಟಿ ಮಾಡೋದಕ್ಕೆ ಕೂಡ ವಿದೇಶಗಳಿಂದ ಫಂಡಿಂಗ್ ಆಗ್ತಾ ಇದೆ ಅನ್ನೋ ಸುದ್ದಿಗಳು ಇವೆ. ನಮ್ಮ ನಡುವೆ ಅದೆಷ್ಟು ಪರ್ವೀನುಗಳು ಕೂತಿದಾರೋ, ಯಾವ್ಯಾವ ವೇಷದಲ್ಲಿ ಕೂತಿದಾರೋ ಯಾರಿಗೆ ಗೊತ್ತು. ಇನ್ನು ವಿಶೇಷವಾಗಿ ಮುಸ್ಲಿಂ ಯುವಕರು ಇಂಥವ್ರ ಬಗ್ಗೆ ಎಚ್ಚರವಾಗಿರಬೇಕಾಗತ್ತೆ. ನಿಮಗೆ ಗೊತ್ತಿರಲಿ, ಈ ದೇಶಕ್ಕೆ ಬೇಕಿರೋದು ದಾವೂದ್ ಇಬ್ರಾಹಿಂ, ಭಟ್ಕಳ ಬ್ರದರ್ಸ್ನಂಥ ಮುಸ್ಲಿಮರಲ್ಲ. ಅಬ್ದುಲ್ ಕಲಾಂ ಬೇಕು, ಅಶ್ಫಾಕುಲ್ಲಾ ಖಾನ್ ಬೇಕು, ನಿಸಾರ್ ಅಹಮದ್ ಬೇಕು, ಹವಾಲ್ದಾರ್ ಅಬ್ದುಲ್ ಹಮೀದ್ ಬೇಕು, ಕರ್ನಲ್ ಸೋಫಿಯಾ ಖುರೇಶಿ ಬೇಕು, ಮಹಿಳೆಯರ ಸಮಾನತೆಗಾಗಿ ಹೋರಾಟ ಮಾಡಿದ ಹಜರಾ ಬೇಗಂನಂಥ ಮುಸ್ಲಿಂ ಹೆಣ್ಣು ಮಕ್ಕಳು ಬೇಕು, ಬದುಕಿದ್ದಷ್ಟು ದಿನ ಸಮನ್ವಯದ ಪಾಠವನ್ನೇ ಮಾಡಿದ ಸಂತ ಇಬ್ರಾಹಿಂ ಸುತಾರ ನಮಗೆ ಬೇಕು. ಅಂಥವರನ್ನ ಈ ದೇಶ ಯಾವತ್ತಿಗೂ ಮರೆಯೋದಿಲ್ಲ. ಅವರಿಗೆ ಕೊಡೋ ಗೌರವ ಕಿಂಚಿತ್ತೂ ಕೂಡ ಕಡಿಮೆ ಆಗೋದಿಲ್ಲ. ಇನ್ನು ಗೆಳೆಯರೆ, ಈ ದೇಶದಲ್ಲಿ ಬರೀ ಪರ್ವೀನ್ ಥರದವರು ಮಾತ್ರ ದ್ರೋಹಿಗಳು ಅಂತಲ್ಲ. ಇತ್ತೀಚೆಗೆ ಜೈಸಲ್ಮೇರಲ್ಲಿ DRDO ಗೆಸ್ಟ್ ಹೌಸ್ನ ಮ್ಯಾನೇಜರ್ ಆಗಿದ್ದ ಮಹೇಂದ್ರ ಪ್ರಸಾದ್ ಅನ್ನೋನನ್ನ ರಾಜಸ್ಥಾನದ ಪೊಲೀಸರು ಬಂಧಿಸಿದ್ದಾರೆ. ಅವನು ಮೂಲತಃ ಉತ್ತರಾಖಂಡದ ಆಲ್ಮೋರಾದವನು. ಪಾಕಿಸ್ತಾನದ ಹಣದ ಆಮಿಷಕ್ಕೆ ಸಾಕಷ್ಟು ಮಾಹಿತಿಯನ್ನು ಅವನು ಅವರಿಗೆ ಕೊಟ್ಟಿರೋ ಸಾಧ್ಯತೆ ಇದೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಜೈಸಲ್ಮೇರ್ನ ಪೋಖ್ರಾನ್ ಫೈರಿಂಗ್ ರೇಂಜಲ್ಲಿ ನಡೀತಿದ್ದ ಒಂದಷ್ಟು ವಿಷಯಗಳನ್ನು ಅವನು ಪಾಕ್ನ ಬೇಹುಗಾರರಿಗೆ ತಿಳಿಸಿರುವ ಸಾಧ್ಯತೆ ಇದೆ. ಈಗ ಅವನ ವಿಚಾರಣೆ ಕೂಡ ನಡೀತಾ ಇದೆ. ಇನ್ನು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ನೌಕಾಪಡೆಯ ಮಾಹಿತಿಯನ್ನು ಪಾಕಿಸ್ತಾನದ ಜೊತೆ ಹಂಚಿಕೊಂಡ ಅನ್ನೋ ಆರೋಪದ ಮೇರೆಗೆ ವಿಶಾಲ್ ಯಾದವ್ ಅನ್ನೋನನ್ನು ಅರೆಸ್ಟ್ ಮಾಡಲಾಯಿತು. BEL ಅಲ್ಲಿ ಕೆಲಸ ಮಾಡ್ತಾ ಇದ್ದ ಸೀನಿಯರ್ ಇಂಜಿನಿಯರ್ ದೀಪರಾಜ್ ಚಂದ್ರ ಅನ್ನೋನನ್ನು ಕೂಡ ಪಾಕಿಸ್ತಾನಕ್ಕಾಗಿ ಬೇಹುಗಾರಿಕೆ ಮಾಡಿದ ಆರೋಪದ ಅಡಿಯಲ್ಲಿ ಬಂಧಿಸಲಾಯಿತು. ಇವರು ಯಾರೂ ಮುಸ್ಲಿಮರಲ್ಲ, ಆದರೆ ಹಣ, ಹೆಣ್ಣು ಅಥವಾ ಇನ್ಯಾವುದೋ ಆಮಿಷಕ್ಕೆ ಬಲಿಯಾಗಿ ದೇಶದ ವಿರುದ್ಧ ಕೆಲಸ ಮಾಡಿದ ದ್ರೋಹಿಗಳಿವರು. ಹೀಗಾಗಿ ದೇಶದ್ರೋಹಕ್ಕೂ ಆ ದ್ರೋಹಿಯ ಮತಕ್ಕೂ ಯಾವ ಸಂಬಂಧನೂ ಇರೋದಿಲ್ಲ. ಇನ್ನು ಇಂಥವರು ನಮ್ಮಲ್ಲಿ ಕಡಿಮೆ ಕೂಡ ಏನಿಲ್ಲ. ದೇಶದ ಬಗ್ಗೆ ಒಂದು ಪ್ರೀತಿ, ನಮ್ಮ ಮತಾಚರಣೆಗಳಿಗಿಂತ, ಮತದ ಮೌಢ್ಯಗಳಿಗಿಂತ ನಾವಿರೋ ದೇಶನೇ ಮೊದಲು ಅನ್ನೋ ರಾಷ್ಟ್ರೀಯ ಭಾವ ನಮ್ಮಲ್ಲಿ ಬೆಳೆಯೋವರೆಗೆ, ದೇಶಭಕ್ತಿಯನ್ನು ನಾವು ಬೆಳೆಸ್ಕೊಳ್ಳೋವರೆಗೆ ಈ ದೇಶದ ಸುರಕ್ಷೆ ಸಾಧ್ಯ ಆಗೋದಿಲ್ಲ. ಗೆಳೆಯರೆ, ಗಡಿಗಳನ್ನು ಸೈನಿಕರು ಕಾಯಬಹುದು, ಆದರೆ ಒಳಗಿನ ದ್ರೋಹಿಗಳನ್ನು ಸರಿಪಡಿಸೋದು ಹೇಗೆ? ಇದು ಗೆಳೆಯರೆ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.